ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೊದಲೇದಾಗಿ ಇದು ಬಂದು 144 ವರ್ಷ ಹಿಂದೆ ನಡೆದಿರತಕ್ಕಂತಹ ಮಹೋನ್ನತವಾದ ಕುಂಭಮೇಳ ಇದು ಅಲ್ಲ. ಏನಂದರೆ ಹಿಂದೆ ನಡೆದದ್ದು ಈಗ ನಡೆದಿದ್ದಕ್ಕೂ 144 ವರ್ಷಗಳು ಇನ್ನೂ ಪರಿಪೂರ್ಣವಾಗಿಲ್ಲ. ಆದರೆ ಇದು 144ನೇ ವರ್ಷದ ಹೌದು ಅಲ್ವೋ ಅಂದರೆ ಹೌದು. ಯಾವ ವಿಧವಾಗಿ ಹೌದು, ಯಾವ ವಿಧವಾಗಿ ಅಲ್ಲ ಅರ್ಥ ಮಾಡಿಕೊಳ್ಬೇಕು. 144 ವರ್ಷಗಳಿಗೊಮ್ಮೆ ಬರುವ ಮಹಾಮಹೋನ್ನತ ಕುಂಭಮೇಳ ಇದು ಅಲ್ಲ, ಕೇವಲ ಇದು ಮಹಾಕುಂಭಮೇಳ. ಇದು 12 ವರ್ಷಕ್ಕೊಮ್ಮೆ ನಡೀತದೆ. 12 ವರ್ಷಕ್ಕೊಮ್ಮೆ ನಡೆದಿರ್ತಕ್ಕಂಥದ್ದು ಹಿಂದೆ 144 ವರ್ಷದಿಂದಲೂ ನಡೆದಿದೆ. ಇಷ್ಟೇ ಅರ್ಥ ಹೊರತು ಇದಕ್ಕೆ 144 ವರ್ಷಗಳಿಗೆ ಒಮ್ಮೆ ಬರುವ ಮಹೋನ್ನತ ಕುಂಭಮೇಳ ಇದು ಅಲ್ಲ. ಇದು 12 ವರ್ಷಕ್ಕೊಮ್ಮೆ ಬರುವ ಕುಂಭಮೇಳ. ಇದು ಕೂಡ ಬಹಳ ದುರ್ಲಭವಾದದ್ದೇ. ಮತ್ತು ಇದು 144 ವರ್ಷಕ್ಕೊಮ್ಮೆ ಬರೋದಲ್ಲ ಅಂತಂದು ಇದಕ್ಕೇನೋ ಪಾವಿತ್ರ್ಯತೆ ಕಡಿಮೆ ಆಗಿ ಹೋಯಿತು, ಇದನ್ನೇ ಈ ಥರ ಹೇಳೋದ್ರಿಂದ ಜನಸಂಖ್ಯೆ ಅಲ್ಲಿ ಹೋಗೋದು ಕಡಿಮೆ ಆಗುತ್ತೆ, ಈ ಥರ ಸರ್ವಥಾ ಆಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಇವಾಗ ನಡೀತಕ್ಕಂತಹ ಕುಂಭಮೇಳ, ಆ ಕುಂಭಮೇಳವನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ತಕ್ಕಂಥದ್ದಾದರೆ ಈಗ ನಡೀತಕ್ಕಂತಹದ್ದು ಒಟ್ಟು ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ ಅಂತ ಕರೀತಾರೆ. ಯಾವ ದೇಶದಲ್ಲಿ ನಡೀತಾ ಇದೆ, ಯಾವ ಕಾಲದಲ್ಲಿ ನಡೀತಾ ಇದೆ, ಯಾವ ಪಾತ್ರದಲ್ಲಿ ನಡೀತಾ ಇದೆ. ಪಾತ್ರ ಅನ್ನೋದು ದೇಶ ಅಂತಕ್ಕಂಥದ್ದು ಪ್ರಯಾಗರಾಜ, ಪಾತ್ರ ಅಂತಕ್ಕಂಥದ್ದು ತ್ರಿವೇಣಿ ಸಂಗಮ. ಏನು ಅಲ್ಲಿ ನಾವು ಮಂತ್ರಗಳನ್ನು, ಮಂತ್ರ ಅಂದಾಕ್ಷಣದಲ್ಲಿ ಮಂತ್ರ ಶಬ್ದಕ್ಕೆ ಅರ್ಥ ಇರತಕ್ಕಂಥದ್ದು ಗೀರ್ವಾಣ ಭಾಷೆ, ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕಂಥದ್ದು ಅನ್ನೋದು ಒಂದಾದರೆ, ಅವುಗಳು ಸುಲಭವಾಗಿ ಎಲ್ಲರಿಗೂ ಕೂಡ ಉಚ್ಚಾರಣೆ ಮಾಡಲಿಕ್ಕೆ, ಪಾರಾಯಣ ಮಾಡಲಿಕ್ಕೆ, ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಾಗ ಭಗವಂತ ದಯಮಾಡು, ಭಗವಂತ ಅನುಗ್ರಹಿಸು ಅಂತ ನಮ್ಮ ಆಡುಭಾಷೆಯಲ್ಲಿ ಮಾಡತಕ್ಕಂತಹ ಪ್ರಾರ್ಥನೆಗಳಿಗೂ ಕೂಡ ಭಗವಂತ ಹೊರ ಕೊಡ್ತಾನೆ. ತಂತ್ರ ಅಂದ ಕ್ಷಣದಲ್ಲಿ ಅಲ್ಲಿ ಹೋದಾಗ ಏನೆಲ್ಲ ವಿಧಿವಿಧಾನಗಳನ್ನು ಮಾಡಬೇಕು ಅಂತ ಒಂದು ವಿಧದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೊದಲೇದಾಗಿ ಇದು ಬಂದು 144 ವರ್ಷ ಹಿಂದೆ ನಡೆದಿರತಕ್ಕಂತಹ ಮಹೋನ್ನತವಾದ ಕುಂಭಮೇಳ ಇದು ಅಲ್ಲ. ಏನಂದರೆ ಹಿಂದೆ ನಡೆದದ್ದು ಈಗ ನಡೆದಿದ್ದಕ್ಕೂ 144 ವರ್ಷಗಳು ಇನ್ನೂ ಪರಿಪೂರ್ಣವಾಗಿಲ್ಲ. ಆದರೆ ಇದು 144ನೇ ವರ್ಷದ ಹೌದು ಅಲ್ವೋ ಅಂದರೆ ಹೌದು. ಯಾವ ವಿಧವಾಗಿ ಹೌದು, ಯಾವ ವಿಧವಾಗಿ ಅಲ್ಲ ಅರ್ಥ ಮಾಡಿಕೊಳ್ಬೇಕು. 144 ವರ್ಷಗಳಿಗೊಮ್ಮೆ ಬರುವ ಮಹಾಮಹೋನ್ನತ ಕುಂಭಮೇಳ ಇದು ಅಲ್ಲ, ಕೇವಲ ಇದು ಮಹಾಕುಂಭಮೇಳ. ಇದು 12 ವರ್ಷಕ್ಕೊಮ್ಮೆ ನಡೀತದೆ. 12 ವರ್ಷಕ್ಕೊಮ್ಮೆ ನಡೆದಿರ್ತಕ್ಕಂಥದ್ದು ಹಿಂದೆ 144 ವರ್ಷದಿಂದಲೂ ನಡೆದಿದೆ. ಇಷ್ಟೇ ಅರ್ಥ ಹೊರತು ಇದಕ್ಕೆ 144 ವರ್ಷಗಳಿಗೆ ಒಮ್ಮೆ ಬರುವ ಮಹೋನ್ನತ ಕುಂಭಮೇಳ ಇದು ಅಲ್ಲ. ಇದು 12 ವರ್ಷಕ್ಕೊಮ್ಮೆ ಬರುವ ಕುಂಭಮೇಳ. ಇದು ಕೂಡ ಬಹಳ ದುರ್ಲಭವಾದದ್ದೇ. ಮತ್ತು ಇದು 144 ವರ್ಷಕ್ಕೊಮ್ಮೆ ಬರೋದಲ್ಲ ಅಂತಂದು ಇದಕ್ಕೇನೋ ಪಾವಿತ್ರ್ಯತೆ ಕಡಿಮೆ ಆಗಿ ಹೋಯಿತು, ಇದನ್ನೇ ಈ ಥರ ಹೇಳೋದ್ರಿಂದ ಜನಸಂಖ್ಯೆ ಅಲ್ಲಿ ಹೋಗೋದು ಕಡಿಮೆ ಆಗುತ್ತೆ, ಈ ಥರ ಸರ್ವಥಾ ಆಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಇವಾಗ ನಡೀತಕ್ಕಂತಹ ಕುಂಭಮೇಳ, ಆ ಕುಂಭಮೇಳವನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ತಕ್ಕಂಥದ್ದಾದರೆ ಈಗ ನಡೀತಕ್ಕಂತಹದ್ದು ಒಟ್ಟು ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ ಅಂತ ಕರೀತಾರೆ. ಯಾವ ದೇಶದಲ್ಲಿ ನಡೀತಾ ಇದೆ, ಯಾವ ಕಾಲದಲ್ಲಿ ನಡೀತಾ ಇದೆ, ಯಾವ ಪಾತ್ರದಲ್ಲಿ ನಡೀತಾ ಇದೆ. ಪಾತ್ರ ಅನ್ನೋದು ದೇಶ ಅಂತಕ್ಕಂಥದ್ದು ಪ್ರಯಾಗರಾಜ, ಪಾತ್ರ ಅಂತಕ್ಕಂಥದ್ದು ತ್ರಿವೇಣಿ ಸಂಗಮ. ಏನು ಅಲ್ಲಿ ನಾವು ಮಂತ್ರಗಳನ್ನು, ಮಂತ್ರ ಅಂದಾಕ್ಷಣದಲ್ಲಿ ಮಂತ್ರ ಶಬ್ದಕ್ಕೆ ಅರ್ಥ ಇರತಕ್ಕಂಥದ್ದು ಗೀರ್ವಾಣ ಭಾಷೆ, ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕಂಥದ್ದು ಅನ್ನೋದು ಒಂದಾದರೆ, ಅವುಗಳು ಸುಲಭವಾಗಿ ಎಲ್ಲರಿಗೂ ಕೂಡ ಉಚ್ಚಾರಣೆ ಮಾಡಲಿಕ್ಕೆ, ಪಾರಾಯಣ ಮಾಡಲಿಕ್ಕೆ, ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಾಗ ಭಗವಂತ ದಯಮಾಡು, ಭಗವಂತ ಅನುಗ್ರಹಿಸು ಅಂತ ನಮ್ಮ ಆಡುಭಾಷೆಯಲ್ಲಿ ಮಾಡತಕ್ಕಂತಹ ಪ್ರಾರ್ಥನೆಗಳಿಗೂ ಕೂಡ ಭಗವಂತ ಹೊರ ಕೊಡ್ತಾನೆ. ತಂತ್ರ ಅಂದ ಕ್ಷಣದಲ್ಲಿ ಅಲ್ಲಿ ಹೋದಾಗ ಏನೆಲ್ಲ ವಿಧಿವಿಧಾನಗಳನ್ನು ಮಾಡಬೇಕು ಅಂತ ಒಂದು ವಿಧದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು.